ರಾಜಕೀಯ ಅಂದಾಕ್ಷಣ ನೆನಪಾಗುವ ಹೆಸರುಗಳಲ್ಲಿ ಪುರಚ್ಚಿ ತಲೈವಿ ಜಯಲಲಿತಾ ಮತ್ತು ಅವರ ನೆರಳಿನಂತಿದ್ದ ಆಪ್ತ ಸ್ನೇಹಿತೆ ಶಶಿಕಲಾ. ಜಯಲಲಿತಾ ನಿಧನದ ನಂತರ ಮತ್ತು ಜೈಲು ಶಿಕ್ಷೆಯ ಬಳಿಕ ರಾಜಕೀಯದಿಂದ ತುಸು ದೂರ ಉಳಿದಿದ್ದ ಚಿನ್ನಮ್ಮ ಈಗ ಮತ್ತೆ ಅಖಾಡಕ್ಕೆ ಇಳಿಯಲು ಸಜ್ಜಾಗಿದ್ದಾರೆ. ತಮಿಳುನಾಡು ಚುನಾವಣಾ ಕಣಕ್ಕೆ ಹೊಸ ರಂಗು ನೀಡಲು ಶಶಿಕಲಾ ಅವರು ತಮ್ಮದೇ ಆದ ಹೊಸ ರಾಜಕೀಯ ಪಕ್ಷದೊಂದಿಗೆ ಮರುಪ್ರವೇಶ ಮಾಡುತ್ತಿದ್ದಾರೆ. ಹೌದು, ತಮಿಳುನಾಡಿನ ಚೆನ್ನೈ ನಿವಾಸದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶಶಿಕಲಾ ತಮ್ಮ ಹೊಸ ಪಕ್ಷದ ಹೆಸರು ಆಲ್ ಇಂಡಿಯಾ ರೆವಲ್ಯೂಷನರಿ ಲೀಡರ್ ಪೀಪಲ್ಸ್ ಪ್ರೋಗ್ರೆಸಿವ್ ಪಾರ್ಟಿ ಎಂದು ಘೋಷಿಸಿದರು. ಎಂಜಿಆರ್ ಅವರು ಬಡವರಿಗಾಗಿ ಮತ್ತು ಡಿಎಂಕೆ ಎಂಬ ಶಕ್ತಿಯನ್ನು ಎದುರಿಸಲು ಅಣ್ಣಾ ಡಿಎಂಕೆ ಪಕ್ಷವನ್ನು ಕಟ್ಟಿದ್ದರು. ಆದರೆ ಜಯಲಲಿತಾ ಅವರ ಮರಣದ ನಂತರ ಪರಿಸ್ಥಿತಿಗಳು ಬದಲಾಗಿವೆ. ತಮಿಳುನಾಡಿನ ಜನರ ಹಿತದೃಷ್ಟಿಯಿಂದ ತಾವು ಈ ಹೊಸ ಹಾದಿಯನ್ನು ಆಯ್ದುಕೊಂಡಿರುವುದಾಗಿ ವಿವರಿಸಿದ ಶಶಿಕಲಾ, ಎಂಜಿಆರ್ ಮತ್ತು ಜಯಲಲಿತಾ ಅವರ ಆಶಯಗಳ ಮೇಲೆ ಕಾರ್ಯನಿರ್ವಹಿಸಲಿದೆ ಅಂತ ಹೇಳಿದರು. ಇನ್ನು ಫೆಬ್ರವರಿ 24ರಂದು ಜಯಲಲಿತಾ ಅವರ ಜನ್ಮದಿನದ ಅಂಗವಾಗಿ ಪಕ್ಷದ ಧ್ವಜವನ್ನು ಅನಾವರಣಗೊಳಿಸಿದ ಶಶಿಕಲಾ ಈಗ ಪಕ್ಷದ ಹೆಸರಿನೊಂದಿಗೆ ಚುನಾವಣಾ ಚಿಹ್ನೆಯನ್ನು ಸಹ ಘೋಷಿಸಿದ್ದಾರೆ. ಇದರೊಂದಿಗೆ ಮುಂಬರುವ ಚುನಾವಣೆಯಲ್ಲಿ ಶಶಿಕಲಾ ಅವರ ಪಕ್ಷವು ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ತೆಂಗಿನ ತೋಟದ ಚಿಹ್ನೆಯಡಿಯಲ್ಲಿ ಸ್ಪರ್ಧಿಸಲಿದೆ. ಈ ವೇಳೆ ನಾವು ಕೇವಲ ಒಂದು ಮರವಾಗಿ ಬೆಳೆಯಲು ಬಂದಿಲ್ಲ, ಬದಲಾಗಿ ಒಂದು ಬೃಹತ್ ತೆಂಗಿನ ತೋಪಿನಂತೆ ಸಮಸ್ತ ಜನರ ರಕ್ಷಣೆಗೆ ನಿಲ್ಲಲಿದ್ದೇವೆ ಅಂತ ಮಾರ್ಮಿಕವಾಗಿ ಮಾತುಗಳನ್ನಾಡಿದ್ದಾರೆ. ಪ್ರಸ್ತುತ ತಮಿಳುನಾಡಿನಲ್ಲಿ ಆಡಳಿತಾರೂಢ ಡಿಎಂಕೆ ಜನಸಾಮಾನ್ಯರಿಗೆ ತೊಂದರೆ ನೀಡುತ್ತಿದೆ ಎಂದು ಆರೋಪಿಸಿದ ಶಶಿಕಲಾ, ಈ ದುಷ್ಟ ಶಕ್ತಿಯನ್ನ ಸೋಲಿಸುವುದೇ ತಮ್ಮ ಮೊದಲ ಆದ್ಯತೆಯಾಗಿದೆ. ಎಐಎಡಿಎಂಕೆ ಪಕ್ಷವು ತನ್ನ ಮೂಲ ತತ್ವಗಳಿಂದ ದೂರ ಸರಿಯುತ್ತಿದೆ. ಹಾಗಾಗಿ ಹೊಸ ಸಂಘಟನೆಯನ್ನು ಕಟ್ಟುವ ಅನಿವಾರ್ಯತೆಯೊಂದಿಗೆ ಮುಂಬರುವ ಚುನಾವಣೆಗಳಲ್ಲಿ ಸಮಾನ ಮನಸ್ಕ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡು ಹೋರಾಡುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಇದು ಎಐಎಡಿಎಂಕೆಯ ಸಾಂಪ್ರದಾಯಿಕ ಮತ ಬ್ಯಾಂಕ್ ಮೇಲೆ ಯಾವ ರೀತಿಯ ಪರಿಣಾಮ ಬೀರಲಿದೆ ಎಂಬುದು ಈಗ ಕುತೂಹಲ ಮೂಡಿಸಿದೆ. ಒಟ್ಟಾರೆಯಾಗಿ ಶಶಿಕಲಾ ಅವರ ಈ ಮರುಪ್ರವೇಶ ತಮಿಳುನಾಡಿನ ಎಐಎಡಿಎಂಕೆ ಮತ್ತು ಡಿಎಂಕೆ ಪಾಳೆಯದಲ್ಲಿ ಹೊಸ ಸಂಚಲನ ಸೃಷ್ಟಿಸಿರುವುದಂತೂ ಸುಳ್ಳಲ್ಲ. ಜಯಲಲಿತಾ ಅವರ ಪರಂಪರೆಯನ್ನು ಎತ್ತಿ ಹಿಡಿಯುವ ಭರವಸೆಯೊಂದಿಗೆ ಸಜ್ಜಾಗಿರುವ ಶಶಿಕಲಾ ಮತದಾರರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗುತ್ತಾರಾ? ಈ ಹೊಸ ಪಕ್ಷವು ತಮಿಳುನಾಡು ರಾಜಕೀಯ ದಿಕ್ಸೂಚಿಯನ್ನ ಬದಲಿಸುತ್ತದೆ ಎನ್ನುವುದನ್ನ ಕಾದು ನೋಡಬೇಕಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.